ಹರಿ ಓಂ ಗುರುಭ್ಯೋ ನಮಃ. ನೋಡಿ, ದಿನಾಂಕ 29 ಸೆಪ್ಟೆಂಬರ್ 2025 ಶ್ರೀ ವಿಶ್ವಾವಸುನಾಮ ಸಂವತ್ಸರ ದಕ್ಷಿಣಾಯನ ಶರದೃತು ಆಶ್ವೀಜ ಮಾಸೆ ಶುಕ್ಲ ಸಪ್ತಮಿ ಸೋಮವಾರ ಮೂಲ ನಕ್ಷತ್ರದಲ್ಲಿ ಪ್ರಾರಂಭ ಆಗುವಂತಹದ್ದು. ನೋಡಿ, ಮೂಲ ನಕ್ಷತ್ರ ಅಂದ ತಕ್ಷಣ ಸರಸ್ವತಿ ದೇವಿಯ ಜನ್ಮ ನಕ್ಷತ್ರ ಆಗಿರುತ್ತೆ. ಹಾಗಾಗಿ ವಿಶೇಷವಾಗಿ ಸರಸ್ವತಿ ದೇವಿಯ ಸ್ವರೂಪದಲ್ಲಿ ಶಕ್ತಿ ಸ್ವರೂಪವನ್ನು ನಾವು ಆರಾಧಿಸುವಂತಹದ್ದು, ದೇವಿಯ ಅಲಂಕಾರಗಳನ್ನು ಮಾಡಿಕೊಳ್ಳುವಂತಹದ್ದು, ಆ ಪದ್ಧತಿಯೆಲ್ಲ ಕೂಡ ಬಹುಮುಖ್ಯವಾಗಿ ನಾವು ನೋಡ್ಬೋದು. ದೇವಿಯ ಹೆಸರು ಮಹಾ ಸರಸ್ವತಿ ದೇವಿ ಆಗಿರುತ್ತೆ. ನೋಡಿ, ಈ ದೇವಿಗೆ ವಿಶೇಷವಾಗಿ ಸರಸ್ವತಿ ದೇವಿ ಅಂತ ಎಲ್ಲರೂ ಸಾಮಾನ್ಯವಾಗಿ ಕರೀತಾ ಇರ್ತಾರೆ. ಮತ್ತು ಸಂಗೀತ ದೇವತೆ ಅಂತೇಳಿ ಮತ್ತು ಶಾರದಾ ದೇವಿ ಅಂತೇಳಿ ನಾನಾ ರೀತಿಯಲ್ಲಿ ಕರೆಯುವಂತಹ ಪದ್ಧತಿಗಳು. ದೇವಿಯ ಒಂದು ರೂಪ ಯಾವ ರೀತಿ ಇರುತ್ತೆ ಅಂತಂದರೆ, ನೋಡಿ, ವೀಣಾ ದಂಡ ಕಮಂಡಲಧಾರಿಣಿ. ನೋಡಿ, ವೀಣೆಯನ್ನು ಮತ್ತು ದಂಡವನ್ನು ಕಮಂಡಲವನ್ನು ಧಾರಣೆಯನ್ನು ಮಾಡಿರ್ತಾಳೆ. ಮತ್ತು ಅಕ್ಷಮಾಲೆ ಅಕ್ಷಮಾಲೆಯನ್ನು ಹಿಡಿದುಕೊಂಡು ಅಭಯಹಸ್ತವನ್ನು ಕೊಡ್ತಾ ಇರ್ತಕ್ಕಂತಹದ್ದು. ವಿದ್ಯಾ ಪುಸ್ತಕ ಧಾರಣಿ, ವಿದ್ಯೆಯನ್ನು ಕೊಡುವಂತಹ ಧಾರಣಿ, ಹಾಗೆ ವಿದ್ಯಾ ಪುಸ್ತಕವನ್ನು ಕೂಡ ಧರಿಸಿರ್ತಕ್ಕಂಥ ದೇವತೆ. ಸಂಗೀತಕ್ಕೋಸ್ಕರ ವೀಣೆಯನ್ನು ಧರಿಸಿರ್ತಕ್ಕಂತಹ ದೇವತೆ, ಸಂಗೀತ ಧಾರಣಿ. ಈ ಒಂದು ರೂಪದಲ್ಲಿ ದೇವಿ ನಮಗೆ ಅವತರಿಸ್ತಾಳೆ, ಕಾಣಿಸ್ಕೊತಾಳೆ. ವಿಶೇಷವಾಗಿ ಇವತ್ತಿನ ದಿನ ಈ ದೇವತೆ ಬಿಳಿ ಆನೆಯ ಮೇಲೆ ಸರಸ್ವತಿ ದೇವಿ ನಮಗೆ ಆವಾಹನೆಯಾಗಿ ಕಾಣಿಸ್ಕೊಳ್ಳುವಂತಹದ್ದು ನಾವು ನೋಡ್ತೀವಿ. ದೇವಿಯ ಒಂದು ವರ್ಣ ಹಸಿರು ಬಣ್ಣದ ವರ್ಣದಿಂದ ಈ ದೇವತೆ ನಾವು ಕಾಣಿಸ್ಕೊಳ್ತಾಳೆ. ಮುಖ್ಯವಾಗಿ ದೇವಿಯ ಅನುಗ್ರಹ ಯಾವ ರೀತಿ ಇರುತ್ತೆ ಅಂತ ನೋಡಿ, ಎಲ್ಲ ವಿದ್ಯೆಗಳನ್ನು ಅನುಗ್ರಹಿಸುವಂತಹವಳು. ಎಲ್ಲ ವಿದ್ಯೆಗಳು, ಸಕಲ ವಿದ್ಯೆಗಳು ಮನುಷ್ಯನಿಗೆ ಬೇಕು. ಒಂದಲ್ಲ ಒಂದು ವಿದ್ಯೆ ಇಲ್ಲ ಅಂತಂದರೆ ಜೀವನದಲ್ಲೇ ಬದುಕು ಸಾಧಿಸೋದಕ್ಕೆ ಆಗುತ್ತಾ ಇರಲ್ಲ. ಹಾಗಾಗಿ ಆ ಒಂದು ವಿದ್ಯೆಯನ್ನು ಅನುಗ್ರಹಿಸಬೇಕು ಅಂದರೆ ಸರಸ್ವತಿ ಅನುಗ್ರಹ ನಮಗಿರಲೇಬೇಕು. ಈ ದೇವಿಯ ಅನುಗ್ರಹ ನಮ್ಗೆ ಸದಾ ಇರಲೇಬೇಕು. ಹಾಗಾಗಿ ದೇವಿಯಿಂದ ಪ್ರಕಾಶಮಾನವಾದಂಥ ಬೆಳಕು ಕತ್ಲೆಯನ್ನು ತೊಲಗಿಸುವಂತಹ ರೀತಿಯಲ್ಲಿ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಜೀವನವೇ ಕತ್ಲಾಗ್ಬಿಟ್ಟಿರುತ್ತೆ. ಅಂಥ ಕತ್ಲನ್ನು ಹೊರದೂಡುವಂತಹ ರೀತಿಯಲ್ಲಿ ದೇವತೆ ಆವಾಹನೆ ಆಗ್ತಾಳೆ. ಈ ದೇವತೆ ಆವಾಹನೆಯಾಗೋದ್ರಿಂದ ನಮಗೆ ಕತ್ತಲು ಹೊರಗಡೆ ಹೋಗಿ ಬೆಳಕು ಬರುವಂತಹದ್ದಾಗತ್ತೆ. ನೋಡಿ, ಭಯವನ್ನು ದೂರ ಮಾಡುವಂಥವಳು. ಪ್ರತಿಯೊಬ್ಬರಿಗೂ ಏನೋ ಒಂದು ಭಯ ಭೀತಿ ಇರುತ್ತೆ, ಅವೆಲ್ಲ ಕೂಡ ದೂರ ಹೋಗುವಂತಹ ಸ್ಥಿತಿ ನಮಗೆ ಕಲ್ಪಿಸಿಕೊಡ್ತಾಳೆ ದೇವತೆ, ಅನುಗ್ರಹಿಸ್ತಾಳೆ. ಇನ್ನು ತಾಳ್ಮೆ, ಶಾಂತಿ, ನೆಮ್ಮದಿ, ಸಮೃದ್ಧಿ ಇವೆಲ್ಲವನ್ನು ಕೂಡ ಮನುಷ್ಯನಿಗೆ ಅನುಗ್ರಹಿಸಿ. ಯಾಕಂದರೆ ವಿದ್ಯೆ, ಜ್ಞಾನ, ಬುದ್ಧಿ ಇತ್ತು ಅಂತಂದರೆ ಉದ್ಯೋಗ, ಅವರ ಒಂದು ವ್ಯಾಪಾರ ವ್ಯವಹಾರ, ಜೀವನದ ಚಟುವಟಿಕೆಗಳು ಉತ್ತಮ ಮಾರ್ಗದಲ್ಲಿ ಹೋಗ್ತಾ ಇರುತ್ತೆ. ಆವಾಗ ಅವರ ಜೀವನದಲ್ಲಿ ಒಳ್ಳೆ ರೀತಿ ತಾಳ್ಮೆ ಇರುತ್ತೆ, ಒಳ್ಳೆ ರೀತಿ ಶಾಂತಿ ಸಮೃದ್ಧಿ ಸಿಗುತ್ತೆ, ಐಶ್ವರ್ಯವಂತರಾಗ್ತಾರೆ. ಇವೆಲ್ಲದಕ್ಕೂ ಕಾರಣ ಸರಸ್ವತಿ ಮಾತೆ.